ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 2 ಎಕರೆ ಅಡಿಕೆ ಮತ್ತು ತೆಂಗಿನ ತೋಟ. ಅಡಿಕೆ ಜಾಸ್ತಿ ಇದೆ, ತೆಂಗು 70 ಇರ್ಬೋದು ಅಷ್ಟೇ. ಫಲ ಕೊಡ್ತಾಯಿದೆ, ಅಡಿಕೆನೂ ಫಲ ಕೊಡ್ತಾಯಿದೆ. ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿದೆ, ನಾಲೆ ನೀರು ಬರುತ್ತೆ ಇಲ್ಲಿಗೆ. ಬೋರ್ವೆಲ್ಲು ಇದೆ. ಮುಂದ್ಗಡೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ, ಒಂದು 2 ಕುಂಟೆ ಅಷ್ಟು ಮನೆಗಿನೇ ಕಟ್ಟಕ್ಕೆ. ಮಿಕ್ಕಿದೆಲ್ಲ ಫುಲ್ ಇದೇ ಥರ ಗಿಡಗಳು ಹಾಕಿದ್ದಾರೆ. ಇವರು ಬೋರು ಜಾಸ್ತಿ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ನಾಲೆ ನೀರೇ ಬೇಕಾದಷ್ಟು ಬರ್ತದೆ. ನಾಲೆ ನೀರು ಬಂದರೆ ಒಂದು ಸತಿ ಓಪನ್ ಮಾಡಿ ಬಿಟ್ಬಿಟ್ರೆ ಫುಲ್ ತುಂಬಿಡ್ತದೆ. ಮತ್ತೆ ಒಂದು ವಾರ 10 ದಿನ ತನಕ ಏನು ನೀರು ಹಾಕೋಕ್ಕಿಲ್ಲ. ನೀರಂತೂ 2 ಫಸಲಿಗೆ ಬರೋದಿಲ್ಲಿ ನಾಲೆ ನೀರು. ಎಮರ್ಜೆನ್ಸಿ ಏನಾರು ಬೇಸಿಗೆ ಟೈಮಲ್ಲಿ ಏನಾರು ಬೇಕು ಅಂದರೆ ಬೋರ್ವೆಲ್ ಆನ್ ಮಾಡ್ತಾರೆ ಅಷ್ಟೇ. ಶ್ರೀರಂಗಪಟ್ಟಣದಿಂದ ಮೋಸ್ಟ್ಲಿ ಒಂದು 5ರಿಂದ 6 ಕಿಲೋಮೀಟ್ರ್ ಆಗ್ಬೋದು ಇದು. ನೋಡಿ, ಕೆಳಗಡೆ ನೀರು ನಿಂತಿರೋದು, ಕೆಳಗಡೆ ನೀರು ನಿಂತಿದೆಯಲ್ಲ, ಅದು ನಾಲೆ ನೀರು ಓಪನ್ ಮಾಡಿಬಿಟ್ಬಿಡೋದು. ಅದ್ರ ಮೇಲೆ ಈ ಗರಿಗಳು ಬೀಳ್ತಾ ಇರ್ತದಲ್ಲ ನೋಡಿ, ಎಲ್ಲ ಹಾಯಿಸ್ಬಿಟ್ಟಿದ್ದಾರೆ ಅದ್ರ ಮೇಲೆ. ಯಾಕಂದರೆ ಹೊಸ ಹುಲ್ಲು ಬೆಳೆಯೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡೋದು. ಮತ್ತು ಅದು ಗೆಜ್ಲು ತಿಂದು ಮತ್ತೆ ಅದು ಗೊಬ್ಬರ ಆಯ್ತದೆ. ಆ ಥರ ಮಾಡ್ತಾರೆ. ಇದ್ರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅಡಿಕೆನೂ ಫಸಲು ಕೊಡ್ತಾಯಿದೆ, ತೆಂಗುನೂ ಫಸಲು ಕೊಡ್ತಾಯಿದೆ. ಅದ್ರ ಜೊತೆಗೆ ಸ್ವಲ್ಪ ಮನೆಗೆ ಆಗೋಷ್ಟು ಬಾಳೆ, ಸೀಬೆ, ಜಿಮ್ನೆಳ್ಳೆ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಮನೆಗೆ ಯೂಸ್ ಮಾಡೋಕ್ಕೆ. ನೋಡಿ, ನಾಲೆ ನೀರು ಬರ್ತಾರೆ. ಇದು ನಾಲೆ ನೀರು ಬೇಕು ಅಂದರೆ ಆಪ್ಷನಲ್ಲು, ಬೇಕು ಅಂದರೆ ಬಿಟ್ಕೋಬೋದು, ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ರೆ ಬರೋಕ್ಕಿಲ್ಲ. ಇದಕ್ಕಿಂತ ಕಮ್ಮಿ ಜಮೀನು ಮತ್ತು ರಿವರ್ ಅಡ್ಜಸ್ಟೆಂಟ್ ಫಾರ್ಮ್ ಹೌಸ್ ಲ್ಯಾಂಡ್ ಬೇಕಾದರೂ ಇದೆ ನನ್ನ ಹತ್ರ. ಎಲ್ಲ ಮರನೂ ಹೆಲ್ತಿಯಾಗಿದೆ. ಇದ್ರದ್ದು ಬೆಲೆ 2 ಕೋಟಿ ಹೇಳ್ತಾಯಿದ್ದಾರೆ. 1 ಎಕರೆಗೆ 1 ಕೋಟಿ ಹೇಳ್ತಾಯಿದ್ದಾರೆ, 2 ಎಕರೆಗೆ 2 ಕೋಟಿ ಹೇಳ್ತಾಯಿದ್ದಾರೆ. ಇಲ್ಲಿ ಖಾಲಿ ಜಮೀನು ಇದೆಯಲ್ಲ, ಆಜುಬಾಜು ಗದ್ದೆ ಹೊಲ ಇದೆಯಲ್ಲ, ಇದೇ 2 ಲಕ್ಷ ರೂಪಾಯಿ 1 ಗುಂಟೆಗೆ ಹೇಳ್ತಾರೆ. 2 ಲಕ್ಷ ರೂಪಾಯಿ ಅಂತ ಅಂದರೆ 80 ಲಕ್ಷ ರೂಪಾಯಿ ಬೀಳ್ತು ಖಾಲಿ ಜಮೀನು. ಇವರೆಲ್ಲ ತೋಟ ಡೆವಲಪ್ ಮಾಡಿದ್ದಾರೆ, ಇನ್ಕಮ್ ಶುರುವಾಗಿದೆ ಈಗ. ನನ್ನ ಹತ್ರ ಇನ್ನೂ ರೆಡಿ ಫಾರ್ಮ್ ಹೌಸ್ಗಳು ಬೇಕಾದರೂ ಸುಮಾರಿದೆ, ಬೇಕಂದರೆ ಸಂಪರ್ಕ ಮಾಡಿ. ಇಲ್ಲಿ ಬಂದರೆ ಬನ್ನಿ, ಮನೆ ಮಂತ್ ಕಟ್ಟಬೇಕು ಅಷ್ಟೇ.